ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿನಲ್ಲಿರುವ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ. ಆ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ವರ್ಷಕ್ಕೆ ಒಂದು ದಿನ ಮಾತ್ರ ತೆಗೆದಿರುತ್ತೆ, ದೇವಿರಮ್ಮ ದೇವಸ್ಥಾನ. ಸೊ ಇದು ನಾವು ಹೋಗ್ತಿರೋ ರೋಡು ಬಾಬಾ ಬುಡನ್ಗಿರಿ ರೋಡ್. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ವೆಸ್ಟರ್ನ್ ಘಾಟ್ಸ್. ಸೊ ಇದೆಲ್ಲ ಪೂರ್ತಿ ವೆಸ್ಟರ್ನ್ ಘಾಟ್ಸ್ಗೆ ಸೇರುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಪೂರ್ತಿ ಕಾಫಿ ಗಿಡಗಳು, ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆ, ಹಾಗೆ ನಮ್ಮ ದೇಶದ ಹೆಮ್ಮೆ ಕೂಡ. ದ ಲ್ಯಾಂಡ್ ಆಫ್ ಕಾಫಿ ಅಂತಾನೆ ಕರೀತಾರೆ ಈ ನಮ್ಮ ಚಿಕ್ಕಮಗಳೂರಿಗೆ. ಸುಮಾರು 100ಕ್ಕೆ 71% ಕಾಫಿ ನಮ್ಮ ಕರ್ನಾಟಕದಲ್ಲೇ ಬೆಳೀತಾರೆ. ಈ ಒಂದು ರೋಡು ಮಾಣಿಕ್ಯದರ ಫಾಲ್ಸ್ಗೂ ಕೂಡ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಮಳ್ಳೆನಳ್ಳಿಯ ರೂಟಿಂದ. ಸೊ ಇದು ಚಿಕ್ಕಮಗಳೂರಿಗೂ ಕೂಡ ನಿಯರ್ ಇದೆ. ಹಾಗೆ ಇಲ್ಲಿ ರೋಡು ಕೂಡ ಚೆನ್ನಾಗಿದೆ, ಸೊ ನೀವು ಬೇಗ ರೀಚ್ ಆಗ್ಬೋದು. ಸೊ ಒಂದೇನಂದರೆ, ನೀವು ನೇಚರ್ನ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವೇನಾದರೂ ಒಂದು ಬೈಕಲ್ಲಿ ಬರ್ತಿದ್ದೀರಾ ಅಂದರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಒಂದು ಎಕ್ಸ್ಪೀರಿಯೆನ್ಸು, ಈ ಒಂದು ವೆಸ್ಟರ್ನ್ ಘಾಟ್ಸು. ಸೊ ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಮೈನಾಗಿ ಒಂದು ನಾವೇನು ನೋಡಬೇಕು ಅಂದರೆ, ಈ ಥರ ಟರ್ನಿಂಗಲ್ಲಿ ನಾವು ಕೇರ್ಫುಲ್ಲಾಗಿ ಓಡಿಸ್ಬೇಕು, ಇಲ್ಲಾಂದರೆ ಪಕ್ಕಾ ಹೊಗೆನೆ ನಾವು. ನೀವು ನೋಡ್ಬೋದು, ಆ ಕಡೆನೂ ಸ್ವರ್ಗ, ಈ ಕಡೆನೂ ಸ್ವರ್ಗ. ಮತ್ತೆ ಏನೇನು ಗಾಯ್ಸ್, ಒಂದು ಬೇಸಿಕ್ ನೆಮ್ಮದಿ. ಸೊ ಇದೇ ಥರ ನಾನು ನಮ್ಮ ಫ್ರೆಂಡ್ಗೆ ಇದೇ ಥರ ಇಲ್ಲಿ ಹೋದ್ರೆ ಬೇಸಿಕ್ ನೆಮ್ಮದಿ ಸಿಗುತ್ತೆ ಮಚ್ಚ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನು ಹೇಳ್ದ, ಮಚ್ಚ ನನಗೆ ವಾಮಿಟ್ ಬರ್ತಾಯಿದೆ ಅಂತ. ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಮು, ನಾವೇನೂ ಮಾಡೋಕ್ಕಾಗಲ್ಲ. ಸೊ ಒಂದಂತೂ ಹೇಳ್ಬೋದು, ನೀವೇನಾದರೂ ಈ ರೂಟಲ್ಲಿ ಬರ್ತಿದ್ದೀರಾ ಅಂದರೆ ಪಕ್ಕ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಅಂತೂ ಸಿಕ್ಕೇ ಸಿಗುತ್ತೆ, ಅದು ನಾನು ಪಕ್ಕ ಹೇಳಬಲ್ಲೆ. ಸೊ ಈ ಒಂದು ರೂಟಲ್ಲಿ ನೀವು ಹೋಗುವಾಗ ಹುಷಾರಾಗಿ ಹೋಗಬೇಕು. ಯಾಕಂದರೆ ಚಿಕ್ಕಮಗಳೂರಿಂದ ಬರ್ತಿರೋ ವೆಹಿಕಲ್ಗಳು ಅವ್ರು ಕಾರ್ ಓಡಿಸ್ತವ್ರೋ ಇಲ್ಲ ರೇಸ್ ಕಾರ್ ಓಡಿಸ್ತವ್ರೋ ಒಂದು ಗೊತ್ತಾಗಲ್ಲ. ನೋಡಿ, ಮಿನಿ ಬಸ್ಗಳು ಕೂಡ ಅವರು ಅಷ್ಟೇ, ಬಸ್ ಓಡಿಸ್ತವ್ರೋ ಇಲ್ಲ ಬೇರೆ ಯಾವುದಾದ್ರೂ ಒಂದು ರೇಸ್ ಕಾರೇ ಓಡಿಸ್ತವ್ರೋ ನಮಗಂತೂ ಗೊತ್ತಾಗಲಿಲ್ಲ, ಯಾಕಂದರೆ ಅಷ್ಟು ಫಾಸ್ಟಲ್ಲಿ ಬರ್ತಿರ್ತಾರೆ. ಓ ಯಾರಿಗೂ ಇವನು ಈ ಲೆವೆಲಲ್ಲಿ ಹೋಯ್ತವನೇ, ಬಿಡ್ರೋ ಪಾಪ ಅವನಿಗೆ. ನಮ್ಮ ಬಾಯ್ಸ್ ನೋಡಿ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಬಾಯ್ಸ್, ಬಿಡೋದೇ ಇಲ್ಲ ಅಂತಾರೆ. ಸೊ ತುಂಬ ಟ್ರಾಫಿಕ್ ಆಗ್ಬಿಡ್ರಿ, ಅದಕ್ಕೆ ಕ್ಲಿಯರ್ ಮಾಡ್ತಿದ್ದಾರೆ. ಏನು ಬಿಡ್ತಾ ಇಲ್ವಾ? ಏನು ಕೇಳು. ಸೊ ಗಾಯ್ಸ್, ಈ ಒಂದು ಮಳ್ಳೆನಹಳ್ಳಿ ರೂಟಿಂದ ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ಸ್ನ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಸೊ ಕಾರಣ ಇಷ್ಟೇ, ಮೋಸ್ಟ್ಲಿ ಒಂದು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಪ್ರೈವೇಟ್ ವೆಹಿಕಲ್ಸ್ನ ಸ್ಟಾಪ್ ಮಾಡಿರ್ಬೋದು. ಯಾವುದೋ ಕಳ್ದಾರಿ ಇದೆ, ಬರ್ಬೋದಾಗಿತ್ತು ನಾವು. ಇದು ಕಳ್ದಾರಿ ಅಲ್ಲ, ಹೋಮ್ ಸ್ಟೇ. ಇದು ನೀವು ನೋಡ್ಬೋದು, ಶುಗರ್ ಕೇನ್ ಹೋಮ್ ಸ್ಟೇ. ನೋಡಿ, ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅದೇ ನಮ್ಮ ಡೆಸ್ಟಿನೇಷನ್ ಪಾಯಿಂಟು. ಹಾಗಾದ್ರೆ ಅಲ್ಲಿಗೆ ಹೋಗ್ತೀರಾ? ಆ ಜಾಗಕ್ಕೆ ಮನೆಗಿರೋ. ಸೊ ನೋಡಿ, ಇದು ರೂಟ್ ಹೆಂಗಿದೆ. ಸ್ಟಾಪ್ ಮಾಡ್ತೀನಿ, ಅಲ್ಲೇ ನಿಂತ್ಕೊಬಿಡ್ತೀನಿ. ನೋಡಿ, ಈಗ ಅಲ್ಲಿ ಮಟ್ಟ ಹೋಗ್ಬೇಕು. ನೋಡಿ, ಕಾಣಿಸ್ತಿದೆಯಲ್ಲ, ಅದೇ ದೇವಿರಮ್ಮ ಬೆಟ್ಟ. ಸೊ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಲಿ ಮೋಡಗಳು ಕವರ್ ಆಗಿದೆಯಲ್ಲ, ಅಲ್ಲಿವರೆಗೂ ಹತ್ಬೇಕು ನಾವು ಇಲ್ಲಿಂದ. ಸೊ ನೋಡೋಣ. ಸೊ ಗಾಯ್ಸ್ ನೋಡಿ, ಹೋಗ್ತಾ ಇದ್ದೀವಿ ಈಗ. ಸೊ ಗಾಯ್ಸ್, ಈಗ ಇಲ್ಲಿಂದ
ರೋಡ್ ಮುಕ್ತಾಯ ಆಗಿ ಈಗ ಇಲ್ಲಿಂದ ಕಲ್ ರೋಡ್ ಸ್ಟಾರ್ಟು. ಸೊ ಇಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತೋದು. ಸೊ ಗಾಯ್ಸ್ ನೋಡಿ ಕೆಳಗಡೆಯಿಂದ ಒಳ್ಳೆ ಪಾನ್ಕ ಕೊಟ್ರು ನೋಡಿ. ಸೊ ಗಾಯ್ಸ್ ಮಳೆ ಉಯ್ದಿರೋದ್ರಿಂದ ತುಂಬ ಗಲಭೆ ಆಗ್ಬಿಟ್ಟಿದೆ ಹತ್ತಕ್ಕೆ. ನೋಡ್ತಿರ್ಬೋದು ಮೆಟ್ಲುಗಳ್ನ, ಹಾಗೆ ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಹತ್ತಕ್ಕೆ ಅಂತ. ನೀವೇನಾದರೂ ಬರೋದಿದ್ರೆ ಹುಷಾರಾಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ವರ್ಷ. ಬೆವ್ರು ಕಡ್ದೇ ಇರೋ ನನಗೆ ಬೆವ್ರು ಕಡ್ದು ಬಿಡ್ತಲ್ಲ. ಸೊ ಗಾಯ್ಸ್ ಇದೊಂದು ಹಿಡನ್ ಸ್ಪಾಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನೋಡಿ. ನಿಮ್ಗೂ ಏನಾದ್ರು ಬೇಕಂದ್ರೆ ಚಿಕ್ಕಮಗಳೂರು ಕಾರ್ತಿ ಅಂತ ಒಬ್ರು ಅವ್ರೆ, AIT ಕಾಲೇಜಲ್ಲಿ CS ಓದ್ತವ್ರೆ, ಒಳ್ಳೆ ಗೈಡು. ನಮಗೂ ಅವರೇ ಗೈಡ್ ಮಾಡಿದ್ದು. ಮುಂದೆ ಅವರೇ ಹೋಗ್ತಿರೋದು. ಸೊ ಗಾಯ್ಸ್ ಕೊನೆಗೂ ಅರ್ಧ ಬೆಟ್ಟ ಹತ್ತಿದೀವಿ. ಇನ್ನರ್ಧ ಬೆಟ್ಟ ಹತ್ತಿದೆ ಅಲ್ಲಿ ನೋಡಿ. ಇನ್ನು ಅಲ್ಲಿವರೆಗೂ ಹೊತ್ಬೇಕು. ಮೇಲ್ಗಡೆ ಎತ್ತಿ ಪೂರ್ತಿ. ಸೊ ಇದೆಲ್ಲ ಒಂದು ಡೇಂಜರ್ ಸ್ಪಾಟು. ನೀವೆಲ್ಲ ನೋಡಿಕೊಂಡು ಸ್ವಲ್ಪ ಹತ್ತಬೇಕು. ಯಾಕಂದರೆ ಹತ್ತೋರು ಒಂದೇ ರೂಟಲ್ಲಿ ಹತ್ತುತ್ತಿರ್ತಾರೆ, ಇಳಿಯೋರು ಕೂಡ ಒಂದೇ ರೂಟಲ್ಲಿ ಹೋಗ್ತಿರ್ತಾರೆ. ಸೊ ಆದ್ದರಿಂದ ಈ ಒಂದು ರೂಟಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಹತ್ತಬೇಕು. ಸೊ ಗಾಯ್ಸ್ ಸೊ ಫೈನಲಿ ಬಂದೇ ಬಿಟ್ವಿ ನಾವೊಂದು ಮೈನ್ ಡೆಸ್ಟಿನೇಷನ್ಗೆ. ಸೊ ಕೊನೆಗೂ 3 ಅವರಿಂದ ಕಷ್ಟಪಟ್ಟು ಹತ್ತಿದ್ದಕ್ಕೂ ಪ್ರತಿಫಲ ಸಿಕ್ತು. ಸೊ ಇನ್ನೇನು ಬಂದೇ ಬಿಟ್ವಿ. ಸೊ ಕೊನೆಗೂ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ನ ರೀಚ್ ಆದ್ವಿ. ನಿಮಗೆ ಈ ಪರ್ವತಗಳು ಕಾಣಿಸ್ತಿದೆಯಲ್ಲ, ಈ ಪರ್ವತ ಬಂದು ಮಾಣಿಕ್ಯದರ ಪರ್ವತ ಅಂತ. ಹಾಗೆ ನಾವಿರೋ ಪರ್ವತ ಚಂದ್ರಗಿರಿ ಪರ್ವತ, ಸುಮಾರು 3000 ಅಡಿಯಷ್ಟು ಪರ್ವತ. ಸೊ ನೋಡಿ ಈಗ ಹತ್ತಿದ್ದಾಯಿತು, ಇಳಿತಾ ಇದ್ದೀವಿ. ಹತ್ತೋದು ಈಸಿ ಅಂತ ಹೇಳ್ಬೋದು, ಇಳಿಯೋದೇ ತುಂಬ ಕಷ್ಟ. ಯಾಕಂದರೆ ಮಳೆ ಇದಿರುತ್ತೆ, ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಇಳಿಬೇಕು. ಇವತ್ತಿಗೆ ಬರ್ತಾನೆ ಈ ತರ ಬರುತ್ತೆ ಕಳ್ಳ ನೀರು. ಸರಿ ಹೋಗಿ ಮಾತಾಡ್ಕೊಂಡು ಕೂತ್ಕೊಳ್ಳಿ. ಬೇಡ ಮಾತಾಡಲ್ಲ, ಬರಪ್ಪ ನೀವು ಅಲ್ಲೇ. ಸೊ ಗಾಯ್ಸ್ ನೋಡಿ ಇದು ಸ್ಪಾಟ್ ಹೆಂಗಿದೆ ಇಳಿಯೋಕ್ಕೆ. ನೀವು ಇಳಿದ್ರೆ ಜಾರ್ಕೊಂಡು ಇಳಿಬೇಕು ನಿಧಾನಕ್ಕೆ. ಹಾಂ ಬ್ಲಾಗ್ ಮಾಡೋಣ. ಯೂಟ್ಯೂಬ್ ಚಾನಲ್ ನಮ್ದು ಕುಶಾಲ್ ಗುಬ್ಬಿ ಅಂತ. ಕುಶಾಲ್ ಗುಬ್ಬಿ ಅಂತ. ಇನ್ನು ನಾವು ಇಲ್ಲಿದ್ದೀವ. ಸೊ ಗಾಯ್ಸ್ ಇರೋದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಅಂದರೆ ಇದೆ ನೋಡಿ, ಯಾವ ಥರ ಇದೆ ಸೀನರಿ ಅಂತ. ಸೊ ಗಾಯ್ಸ್ ಫೈನಲಿ ಬೆಟ್ಟ ಹತ್ತಿ ಇಳ್ದೇ ಬಿಟ್ವಿ, ಎಲ್ಲ ದೇವಿರಮ್ಮ ಕೃಪೆಯಿಂದ. ಸೊ ಹಾಗೆ ಬರ್ತಾ ಕಿತ್ಲಣ್ಣು ಕೊಟ್ಟರು ತಿನ್ನೋಕ್ಕೆ, ಒಳ್ಳೆ ಎನರ್ಜಿ ಕೂಡ ಸಿಕ್ತು. ಕಿತ್ಲಣ್ಣು ಅವ್ರು ಇಲ್ಲೇ ಬೆಳೀತಾರೆ. ಸೊ ಇದು ನೋಡಿ, ಇದು ಕೆಳಗಡೆ ಇರೋ ದೇವಸ್ಥಾನ.
ಇದು ಯಾವಾಗಲೂ ಓಪನ್ ಆಗಿರುತ್ತೆ. ಅದರ ಮೇಲ್ಗಡೆ ಮಾತ್ರ ವರ್ಷಕ್ಕೆ ಒಂದ್ಸರಿ ಮಾತ್ರ ಓಪನ್ ಇರುತ್ತೆ. ಸೊ ನೋಡಿ, ನೀವು ನೋಡ್ಬೋದು. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಕೂಡ ಮರಿಬೇಡಿ.